ಕ್ರೇಜಿ. ಒಳ್ಳೆ ಮಜಾ. ಓಡಿಸ್ಬೇಕಾದ್ರೆ ಮಜಾ, ಬಿದ್ದರೆ ಇರೋದು. ನಾವೆಲ್ಲರೂ ಫ್ರೈಡ್ ರೈಸ್ ತಿಂತೀವಿ. ಶಿಜ್ವಾನ್ ಫ್ರೈಡ್ ರೈಸ್. ಶಿಜ್ವಾನ್ ಸ್ಪೆಲ್ಲಿಂಗ್ ಗೆಸ್ ಮಾಡಿ ನೋಡೋಣ. ಓಯೋಗೆ ಆಫ್ ಲೇಟ್ ಸ್ವಲ್ಪ ಬ್ಯಾಡ್ ನೇಮ್ ಬಂದುಬಿಡ್ತು, ಬಿಟ್ಟರೆ ಒಳ್ಳೆ ಕತೆ ಅವ್ರದ್ದು. ಇವತ್ತು ನಾರ್ಮಲ್ ರೂಟ್ ಬದಲು ಬೇರೆ ರೂಟ್ ತೊಗೋತಾ ಇದ್ದೀನಿ. ಹೋಪ್ಫುಲ್ಲಿ ಇಟ್ಸ್ ಅ ಗುಡ್ ಡಿಸಿಷನ್. ಇದು ಒಂಥರ ಗ್ಯಾಮ್ಲಿಂಗ್ ಇದ್ದಂಗೆ. ಗೂಗಲ್ ಮ್ಯಾಪ್ ರೀರೂಟ್ ಆಗ್ತಾಯಿಲ್ಲ. ಈ ರೂಟಲ್ಲಿ 2-3 ಸತಿ ಬಂದಿದ್ದೀನಿ. ಸೊ ಐ ಆಮ್ ಶ್ಯೂರ್ ದರ್ ಈಸ್ ರೂಟ್, ಜಸ್ಟ್ ದ್ಯಾಟ್ ಇದು ಕರೆಕ್ಟ್ ಡೆಸಿಷನ ರಾಂಗ್ ಡೆಸಿಷನ್ ಅಂತ ಗೊತ್ತಾಗಬೇಕು. ಇಲ್ಲಿ ರೈಟ್ ತೊಗೊಂಡು ಹೋಗ್ಬಿಡೋಣ. ಸ್ವಲ್ಪ ಆಫ್ ರೋಡಿಂಗ್ ಇನ್ ದ ಬಿಗಿನಿಂಗ್, ಅದಾದಮೇಲೆ ಇಟ್ ಶುಡ್ ಬಿ ಫೈನ್. ಸ್ವಲ್ಪ ಗ್ಲೋ ಸ್ಟ್ರೈಟ್ ಮಾಡ್ಕೋಬೇಕು, ಆಮೇಲೆ ವಿಲ್ ಗೋ. ಸೊ ಲೆಟ್ಸ್ ಗೋ. ನಂತರ ಬೈಕ್ ಈಸ್ ಕೇಪಬಲ್. ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಆಫ್ ರೋಡಿಂಗ್ ಇನ್ ಬೆಂಗಳೂರು. ಐ ಹೋಪ್ ಐ ಡೋಂಟ್ ಫಾಲ್ ಡೌನ್. ಬೀಳಲ್ಲ ಅನ್ಕೋತಾ ಇದ್ದೀನಿ. ನಿಮಗೆಲ್ಲ ಒಳ್ಳೆ ವ್ಯೂ. ಮಳೆ ಬಂದರೆ ಕಿಚ್ಚಡು. ಒಳ್ಳೆ ಗ್ರಿಪ್ ಇದೆ ಬೈಕಲ್ಲಿ, ಒಂಚೂರು ಜಾರಲಿಲ್ಲ. ನೈಸ್. ಬೆಂಗಳೂರು ಇರಬೇಕಾದ್ರೆ ಲೇ ಲಡಾಖ್ ಯಾಕೆ? ತಗೊಳ್ಳಿ ಇನ್ನು ಸ್ವಲ್ಪ ಸಮ್ ಮೋರ್ ಆಫ್ ರೋಡಿಂಗ್. ಹೆವಿ ಸ್ಕಿಡ್ ಆಗುತ್ತೆ ಇಲ್ಲಲ್ಲ, ಆ ಗಾಡಿ ಟಯರ್ ನೋಡ್ತಿದ್ದೀವಿ ಸ್ಕಿಡ್ ಆಗೋದು. ಫ್ಲಡೆಡ್, ಹೌದು, ಸ್ಟಿಲ್ ದೇರ್. ಇದೊಂಥರ ಬ್ಯಾಕ್ ಗೇಟಿಂದ ಬರ್ತಾ ಇರೋದು. ರೂಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಮಣ್ಣಿನ ರೂಟು, ಅದಾದಮೇಲಿಂದ ಓಕೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಕಾಲ್ಗಳಿವೆ. ಸ್ವಲ್ಪ ಬೇಗ ಹೊರಟಿದ್ದೀನಿ. ಎಲ್ಲ ಕಡೆ ಥ್ರೋಟ್ ಇನ್ಫೆಕ್ಷನ್ಗಳು, ಕೋಲ್ಡು, ಕಾಫು, ಫೀವರ್ಗಳು. ನನಗೂ ಯಾಕೋ ಗಂಟಲು ಸ್ವಲ್ಪ ಕಿಚ ಅಂತ ಇದೆ. ಸೊ ಐ ಆಮ್ ಥಿಂಕಿಂಗ್ ಐ ಜಸ್ಟ್ ವಿಸಿಟ್ ಅ ಡಾಕ್ಟರ್ ಆ್ಯಂಡ್ ಗೋ ಹೋಮ್. ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಓಹ್, ಹೆವಿ ಜಾರ್ತೈತೆ ಗುರು. ಸ್ವಲ್ಪ ಕಿಚಡಲ್ಲಿ ಕೆಸರು, ಸ್ವಲ್ಪ ಕೆಸರಲ್ಲಿ ಬಂದಮೇಲೆ ಸ್ವಲ್ಪ ಜಾರ್ತದೆ, ಬಟ್ ಪರವಾಗಿಲ್ಲ, ಒಳ್ಳೆ ಗ್ರಿಪ್ ಇದೆ. ಇದನ್ನು ಹೆಂಗೆ ದಾಟೋದು ಅಂತ ನೋಡಬೇಕು. ರಾಂಗ್ ಡಿಸಿಷನ್ ಅನಿಸುತ್ತೆ, ಬಟ್ ಎಷ್ಟು ದೂರ ಬಂದಾಗಿದೆ. ವಿಲ್ ಟ್ರೈ ಟು ಕೀಪ್ ಇಟ್ ಸ್ಟ್ರೈಟ್, ಅವಾಗೇನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ಸ್ಟೀಪ್ ಮೇಲೆ ಹೋದರೆ ಪ್ರಾಬ್ಲಮ್ ಆಗ್ಬೋದು, ಕಲ್ಲಿರೋವರೆಗೂ ಪ್ರಾಬ್ಲಮ್ ಇಲ್ಲ. ಆಫ್ ರೋಡಿಂಗ್ ನಡೀತು. ತುಂಬ ಡೌನಲ್ಲಿತ್ತು ಅಲ್ಲಿ. ಸೊ ಇಲ್ಲಿ ಬೈಕ್ನ ನೋಡ್ಕೊಂಡು ಹೋಗೋಣ, ಕಾಲ್ಗಳ ಮೇಲಿಟ್ಕೊಂಡು. ಕ್ರೇಜಿ. ಒಳ್ಳೆ ಮಜಾ. ಓಡಿಸ್ಬೇಕಾದ್ರೆ ಮಜಾ, ಬಿದ್ದರೆ ಇರೋದು. ಐ ಡಿಂಟ್ ವಾಂಟ್ ಟು ಶೋ ದಿಸ್, ಬಟ್ ಐ ಆಮ್ ಸಾರಿ. ನಾಟ್ ಇನ್ ಮೈ ಕಂಟ್ರೋಲ್. ಆ ಥರ ಬೈಕ್ ಲೇನ್ ಅಂತ ಕಾನ್ಸೆಪ್ಟ್ ಇಲ್ಲದೆ ಇದ್ರು ಈ ಲೇನಲ್ಲಿ ಏನಾದರೂ ಕಾರು ಏನಾದರೂ ಬಂದುಬಿಟ್ರೆ ಬೈಕವ್ರಿಗೆಲ್ಲ ಹೆವಿ ಇರಿಟೇಷನ್. ನಾವು ಮಾತ್ರ ಯಾರನ್ನ ಬೇಕಾದ್ರೂ ಕಟ್ ಮಾಡ್ಕೊಂಡು ಹೆಂಗೆ ಬೇಕಾದ್ರೂ ಓಡಿಸ್ಕೊಂಡು ಹೋಗ್ಬೋದು, ನಮ್ಮ ದಾರಿಗೆ ಬರೋಂಗಿಲ್ಲ.
ನಾನು ಎಲ್ಲರೂ ಕೇಳ್ತಾರೆ ರೂಟ್ ಗೊತ್ತಿದ್ರು ಯಾಕೆ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀಯ ಅಂತ. ಇವಾಗ ನೋಡಿ ಎಕ್ಸಾಂಪಲ್ ಹೇಳ್ತಾರೆ 5 minutes ಫಾಸ್ಟರ್ ರೂಟ್ ಅವೈಲಬಲ್ ಅಂತ. ಕರ್ವು ಮುಂದೆ ನೋಡೋದಕ್ಕೆ ಚಿಕ್ಕ ಗಾಡಿ ಅನಿಸುತ್ತೆ, ಮುಂದೆ ಹಿಂದೆ ನೋಡೋದ್ರೆ ಎಷ್ಟು ದೊಡ್ಡ ಗಾಡಿ ಇದೆ. ಹಾಗೆ ಹೋಗ್ಬಿಡ್ಬೇಕಾಗಿತ್ತು, ಸುಮ್ಮನೆ ರೈಟ್ ತೊಗೊಂಡು ಬಂದೆ. ಇದೊಂಥರ ತುಂಬ ಕಷ್ಟ, ದಿನ ಡಿಸಿಷನ್ನು ಎಲ್ಲಿ ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ ಅಂತ. ವಿ ವಿಲ್ ಟ್ರೈ ಅವರ್ ಬೆಸ್ಟ್, ಬಟ್ ಸ್ಟಿಲ್ ಗೂಗಲ್ ಮ್ಯಾಪ್ಸ್ ಅದು ಇದು ಯೂಸ್ ಮಾಡಿಕೊಂಡು ಬೆಸ್ಟ್ ರೂಟಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಆದರೆ ವಿ ಕಾಂಟ್ ಬಿ ರೈಟ್ ಆಲ್ ದ ಟೈಮ್. ನಮ್ಮ ಕೈಲಾದ ಆದಷ್ಟು ಬೆಸ್ಟಾಗಿ ನಾವು ರೂಟ್ ಚೂಸ್ ಮಾಡ್ತೀವಿ. ಏನು ಮಾಡೋಣ ಸಮ್ಟೈಮ್ಸ್. ಅದರ್ವೈಸ್ ಇಟ್ ವಾಸ್ ಅ ಪ್ರೊಡಕ್ಟಿವ್ ಡೇ. ತುಂಬ ಕೆಲಸ ಆಯ್ತು ಇವತ್ತು ಆಫೀಸಲ್ಲಿ. 2-3 ಡಾಕ್ಯುಮೆಂಟೇಷನ್ ಮುಗಿಸಿ, ಡಿಸೈನ್ ಮುಗಿಸಿ, ಅಪ್ರೋಚ್ ಡಿಸ್ಕಷನ್ಗೆ ರೆಡಿ ಇಟ್ಟಿದ್ದೀವಿ. ಲೀಡ್ ಜೊತೆ ಕಾಲ್ ಇದೆ ಇವತ್ತು. ಸ್ಟಾರ್ಟಪ್ಗೆ ಮತ್ತು ದೊಡ್ಡ ಕಂಪ್ನಿಗೆ ಡಿಫ್ರೆನ್ಸು, ಸ್ಟಾರ್ಟಪ್ಪಲ್ಲಿ ಮ್ಯಾನೇಜರು ಹತ್ರ ಮಾತಾಡಿಬಿಟ್ಟು ಅವರವರು ಡಿಸ್ಕಷನ್ ಮಾಡಿ ಓಕೆ ಅಂತ ಹೇಳಿರ್ತಾರೆ. ನಮ್ಮ ಪಾಡಿಗೆ ನಾವು ಹೋಗಿ ಕೋಡ್ ಚೇಂಜ್ ಮಾಡಿಬಿಡ್ತಿದ್ವಿ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಆ ಟೀಮ್ ಜೊತೆನೂ ಮಾತಾಡಬೇಕು. ಟೀಮ್ ಜೊತೆ ಮಾತಾಡಿ ಇಲ್ಲಿ ಲೆಫ್ಟ್ ಟ್ರೈ ಮಾಡೋಣ, ಎಲ್ಲೋಗುತ್ತೆ ಗೊತ್ತಿಲ್ಲ. ಓಕೆ ಗುಡ್, ರೈಟ್ ತೋರಿಸ್ತದೆ, ಮುಂದೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಟೀಮ್ ಜೊತೆ ಮಾತಾಡಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನಾವು ಚೇಂಜ್ ಮಾಡ್ಬೋದು. ಅಲ್ಲಿವರೆಗೂ ವಿ ಹ್ಯಾವ್ ಟು ವೆಯ್ಟ್. NOC ತೊಗೋಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಇಲ್ಲ ರೈಟ್ ತೊಗೋತಿದ್ದಾರೆ. ನಮಗೆ ಗೂಗಲ್ ಏನೋ ಸ್ಟ್ರೈಟ್ ಹೋಗಿ ರೈಟ್ ಹೋಗ್ಬೋದು ಅಂತ ಹೇಳ್ತದೆ. ಟ್ರೈ ಮಾಡ್ಬೋದಾ? ಅಲ್ಲಿ ಮುಂದೆ ರೈಟ್ ತೋರಿಸ್ತದೆ. ಲೆಟ್ಸ್ ಟ್ರೈ. ಕ್ರೇಜಿ, ಇಷ್ಟು ಚಿಕ್ಕ ಗಲ್ಲಿಲಿ ಮಸಾಲ ಪುರಿ ಅಂಗಡಿ ಸೂಪರ್. ನಾವು ಒಂದು ಪಾರ್ಟ್ ಆಫ್ ದ ಸಿಟಿಯಲ್ಲಿ ಇದ್ಬಿಟ್ಟು ಸಿಟಿ ಫುಲ್ ಹಿಂಗೆ ಇರುತ್ತೆ ಅಂತ ಅನ್ಕೋತೀವಿ. ಪಾಪ ಎಷ್ಟು ಚಿಕ್ಕ ಚಿಕ್ಕ ಗಲೀಲಿ ಹಿಂಗೆ ಇರ್ತಾರೋ. ಏನಾದರೂ ದೊಡ್ಡವು ತರಬೇಕಂತ ದೊಡ್ಡ ವಸ್ತುಗಳು ಅಂಥವೆಲ್ಲ ಲಾರಿಗೆ ಎಲ್ಲ ಇಡಿಸೋದಿಲ್ಲ. ಮನೆಯೆಲ್ಲ ಹೆಂಗೆ ಶಿಫ್ಟ್ ಮಾಡ್ತಾರೋ ಅಂತ ಡೌಟ್ ಬರುತ್ತೆ. ಈ ಥರ ಬೇರೆ ರೂಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡೋದು ಮಾತ್ರ ನಮ್ಮ ಕೈಲಿರುತ್ತೆ. ನಾವು ಆ ರೂಟಲ್ಲಿ ಬೇಡ ಈ ರೂಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿರ್ತೀವಲ್ಲ, ಒರಿಜಿನಲ್ ರೂಟು, ಆ ರೂಟಲ್ಲಿ ಟ್ರಾಫಿಕ್ ಬೇಗ ಹೋಯ್ತಾ ಇಲ್ವ ಅನ್ನೋದು ನಮಗೆ ಗೊತ್ತಿರೋಲ್ಲ. ಆ್ಯಂಡ್ ಇಟ್ ಶುಡಂಟ್ ಮ್ಯಾಟರ್. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅನ್ನೆಸೆಸರಿ ಆ್ಯಂಗ್ಸೈಟಿ. ಒಂದು ಸರಿ ಡಿಸಿಷನ್ ಮಾಡಿದ್ಮೇಲೆ ವಿ ಜಸ್ಟ್ ಹ್ಯಾವ್ ಟು ಗೋ ಬೈ ಇಟ್. ಅಪ್ಪ ಡ್ರಾಪ್ ಕೇಳೋಣ ಅಂದ್ಕೊಂಡೇನು, ಡ್ರಾಪ್ ಮಾಡ್ಬೋದು, ಬಟ್ ಹೆಲ್ಮೆಟ್ ಇರಲಿಲ್ಲ ಅವತ್ತು. ಎಲ್ಲ ಬೈಕ್ ಹೋಗ್ತಿರೋ ಏನೋ, ಇವನು ಹೆಲ್ಮೆಟ್ ಫ್ಯಾಂಟಸಿ ಯಾವಾಗ ನೋಡಿದ್ರೆ ಹೆಲ್ಮೆಟ್ ಅಂತ ಏನಾಗ್ತದೆ. ಮತ್ತೆ ಆ ಕಡೆಯಿಂದ ಹೋಗ್ಬಿಡ್ಬೇಕಾಗಿತ್ತೇನೋ. ಇಲ್ಲೊಂದು ಸಿಗ್ನಲ್ ಥರ ಇಟ್ಕೊಂಡಿದ್ದಾರೆ, ಯಾಕೆ ಹೋಗ್ತಾ ಇರೋ ಗೊತ್ತಿಲ್ಲ. ಈ ಕ್ಯಾಬಲ್ಲಿ ಕ್ಯಾಬ್ ಓಡಿಸೋರು, ಆಟೋ ಡ್ರೈವರ್ಗಳು, ಅವ್ರ ಜೊತೆ ಓಲಾ ಒಬ್ಬರಲ್ಲೆಲ್ಲ ಹೋಗ್ಬೇಕಾದ್ರೆ ಅನ್ಕೋತಿದ್ದೆ, ಯಾವಾಗಲೂ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಮಾತೂ ದೊಡ್ಡ ಡಿಫ್ರೆನ್ಸ್ ಏನಿರೋದಿಲ್ಲ. ಬರೀ ಏನು ಹೇಳ್ತಾರೆ, ರೈಡ್ ಬಿತ್ತಾ, ಎಲ್ಲಿಗೆ ಬಿತ್ತು, ಎಷ್ಟು ರೈಡ್ ಆಯ್ತು ಇವತ್ತು, ಟಾರ್ಗೆಟ್ ರೀಚ್ ಆಯಿತಾ, ಇನ್ಸೆಂಟಿವ್ ಬರುತ್ತಾ, ಆಲ್ಮೋಸ್ಟ್ ಸೇಮ್ ಕಾನ್ವರ್ಸೇಷನ್. ಸೊ ನಾನು ಅನ್ಕೋತಿದ್ದೆ ಏನಿದು ಹಿಂಗೆ ಮಾತಾಡ್ತಾ ಇರ್ತಾರಲ್ಲ ಯಾವಾಗಲೂ ಅಂತ. ಸೊ ಒಂದೇ ಕಡೆ ಕೂತ್ಕೊಂಡು ಒಂದೇ ಕೆಲಸ ಡೈಲಿ ಒಂದು 8 ಅವರ್ 10 ಅವರ್ 11 ಅವರ್ 12 ಅವರ್ ಮಾಡೋರಿಗೆ ಬೋರ್ ಆಗುತ್ತೆ ಅಲ್ಲ. ಎಷ್ಟೊತ್ತಂತ ಸುಮ್ಮನೆ ಓಡಿಸ್ತಾ ಇರ್ತಾರೆ. ಅದು ಈ ಟ್ರಾಫಿಕಲ್ಲಿ ಆಫ್ಟರ್ ಅ ಪಾಯಿಂಟ್ ಇಟ್ ವಿಲ್ ಬಿ ಸೋ ಬೋರಿಂಗ್. ಸೊ ಅವಾಗ ಇಟ್ ಫೆಲ್ಟ್ ಲೈಕ್ ಇಟ್ ಮೇಕ್ ಸೆನ್ಸ್. ಸೊ ನೀವು ಆಟೋದವರು ಕ್ಯಾಬ್ ಓಡಿಸೋರು ಆಗಿದ್ದರೆ, ಬೋರ್ ಆಗ್ತಿದ್ರೆ ನನ್ನ ವೀಡಿಯೋಗಳು ಹಾಕ್ಕೊಳ್ಳಿ, ನನ್ನ ವೀಡಿಯೋಗಳು ನೋಡಿ. ಕಾನ್ಸಂಟ್ರೇಷನ್ ಏನು ಬೇಕಾಗಿರಲ್ಲ. 99% ಮಾತು, 10% ರೋಡ್ ನೋಡಿಸ್ತಾ ಇರ್ತೀನಿ, ಟ್ರಾಫಿಕ್ ತೋರಿಸ್ತಾ ಇರ್ತೀನಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಆ್ಯಂಬುಲೆನ್ಸ್ ಸಿಗಾಕೊಂಡಿದ್ಯಾ? ಡೇಟ್ ಏನು? ಆಗಸ್ಟ್ 11 ಅನಿಸುತ್ತಲ್ವ ಇವತ್ತು. ಮತ್ತು ಇವತ್ತು ಯಾಕೆ ಇಷ್ಟೊಂದು ಟ್ರಾಫಿಕ್ಕು? 4 ಗಂಟೆಗೆ ಅಲ್ಲ 5 ಗಂಟೆಗೆ ಟೈಮ್ ಕರೆಕ್ಟು. ಹೊರಟ್ರೆ 4 ಗಂಟೆಗೆ ಹೊಟ್ಬಿಡ್ಬೇಕು ಇದ್ಮೇಲೆ. ಹೆವಿ ಟ್ರಾಫಿಕ್ಕಪ್ಪ, ಆಲ್ಮೋಸ್ಟ್ 1 ಅವರು ಟ್ರಾಫಿಕಲ್ಲಿ.
ಗ್ಲೌಸು ಜಾಕೆಟ್ ಎಲ್ಲ ಹಾಕ್ಕೊಂಡು ಹೆವಿ ಬೆವರು ಬೇರೆ. ಆ ಕಡೆ ಕ್ಲಿಯರ್ ಆದಂಗೆ ಅನ್ನಿಸ್ತು, ಆದರೆ ಆಗಲಿಲ್ಲ. ಲೆಫ್ಟಿಂದ ರೈಟಿಗೆ ಹೋಗೋರು ಜಾಸ್ತಿ. ನಾವು ಫ್ಲೈಓವರ್ ತೊಗೋಬೇಕು. ಫ್ಲೈಓವರ್ ಕೂಡ ಹೆವಿ ಜಾಮ್ ಆಗಿಬಿಟ್ಟಿದೆ. ತುಂಬ ರಾಂಗ್ ಟೈಮಲ್ಲಿ ಹೊರಟನ ಅಂತ. ಬ್ಯಾಗ್ದು ಜಿಪ್ ಓಪನ್ ಆಗಿಬಿಟ್ಟಿದೆ. ಹೇಳಬೇಕಾ ಬೇಡ? ಹೋಗ್ಲಿ ಬಿಡಿ, ಮುಂದೆ ಹೋದರು. ವಾಪಸ್ ಬಂದರೆ ನಿಲ್ಸೋದಕ್ಕೂ ಆಗಲ್ಲ. ಚೆನ್ನಾಗಿದೆಲ್ಲ ಬ್ಯಾಗು, ಬ್ಲ್ಯಾಕ್ ಆ್ಯಂಡ್ ರೈಟ್. ಸೊ ಈ ಕಡೆ ಪ್ರಜೆಗಳೆಲ್ಲ ಮನೆಗೆ ಹೋಗೋ ಟೈಮ್ ಇದು ಅಂತ ಆಯಿತು. ರೈಟಲ್ಲೇ ಇರೋಣ, ಲೆಫ್ಟಲ್ಲಿ ಮೂವ್ ಆಗ್ತಾಯಿಲ್ಲ ಗಾಡಿಗಳು. ಯಾಕೋ ಬೈಕ್ಸ್ ಹೋಗುವಷ್ಟು ಲೆಫ್ಟ್ ರೈಟು ಯಾವ ಗಾಡಿನೂ ಹೋಗಲ್ಲ ಅನಿಸುತ್ತೆ. ಓಯೋಗೆ ಆಫ್ ಲೇಟ್ ಸ್ವಲ್ಪ ಬ್ಯಾಡ್ ನೇಮ್ ಬಂದುಬಿಡ್ತು. ಬಿಟ್ಟರೆ ಒಳ್ಳೆ ಕತೆ ಅವ್ರದ್ದು. ಹೌ ಓಯೋ ವಾಸ್ ಫೌಂಡೆಡ್, ಓಯೋ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದು ಒಳ್ಳೆ ಕತೆ. ಅವ್ನು ಆ ಹುಡುಗಂಗೆ ಎಷ್ಟು 16-17 ಇಯರ್ಸ್ ಇತ್ತು, 18 ಇಯರ್ಸ್ ಇತ್ತು. ಮನೆ ಹತ್ರ ಇರೋ ಒಂದು ಹೋಟೆಲ್ದು ಹೋಗಿ ಒಂದು ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಅವನ ಹತ್ರ ಸ್ವಲ್ಪ ಟೈಅಪ್ ಮಾಡ್ಕೊಂಡು ಅನಿಸುತ್ತೆ ಹೋಟೆಲ್ ಜೊತೆ. ನನಗೆ ನಿಂದು ಸೇಲ್ಸ್ ಇನ್ಕ್ರೀಸ್ ಮಾಡಿದ್ರೆ ನಂಗೆ ಸ್ವಲ್ಪ ಮಾರ್ಜಿನ್ ಬೇಕು ಅಂತ ಹಾಗೆ ಏನೋ ಮಾತಾಡಿಕೊಂಡು ಒಂದು ಸ್ವಂತ ದುಡ್ಡು ಯೂಸ್ ಮಾಡಿ ಹೋಟೆಲ್ದು ಬರ್ನೌಟ್ ಆಗಿರೋ ಬಲ್ಬ್ಗಳು, ಆಮೇಲೆ ಸ್ವಲ್ಪ ಪ್ಲಂಬಿಂಗ್ ಫಿಕ್ಚರ್ಸು ಅದು ಇದು ಮಾಡಿಕೊಟ್ನಂತೆ ಮನೆ ಹತ್ರ ಇರೋದು. ಅಲ್ಲಿವರೆಗೂ ಜನನೇ ಬರ್ದಿರೋರು ಸಡನ್ನಾಗಿ ಸ್ವಲ್ಪ ಜನ ಬರೋದಕ್ಕೆ ಸ್ಟಾರ್ಟ್ ಆದ್ರಂತೆ. ದಟ್ಸ್ ವೆನ್ ಹಿ ಥಾಟ್, ಅವಾಗ ಚಿಕ್ಕ ಹುಡುಗ ಅವಾಗ ಅವರು ಡಿಸೈಡೆಡ್, ಓಕೆ ಇಫ್ ಇದು ವರ್ಕ್ ಆಗ್ತಿದೆ ಅಂದರೆ ಮೇ ಬಿ ಸುಮಾರು ಹೋಟೆಲ್ಗಳು ರಿನೋವೇಟ್ ಮಾಡಿದ್ರೆ ಪೀಪಲ್ ವಿಲ್ ಸ್ಟಾರ್ಟ್ ಕಮಿಂಗ್ ಇನ್ ಅಂತ ಅಂದ್ಕೊಂಡು ಇನ್ನೊಂದು 2-3 ಹೋಟೆಲ್ ಮಾಡಿ, ಐ ಥಿಂಕ್ ಅವ್ರು ಚಿಕ್ಕಪ್ಪನ ಹತ್ರನೇ ಯಾರ ಹತ್ರನೋ ದುಡ್ಡು ತೊಗೊಂಡು ಈ ಸ್ಟಾರ್ಟೆಡ್ ಓಯೋ. ನಾವು ಓಯೋ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೋಟೆಲಿಯರ್ಸ್ ಇನ್ ದ ವರ್ಲ್ಡ್. ಒಳ್ಳೆಯ ಸ್ಟೋರಿ. ನಮ್ಮ ದೊಡ್ಡವ್ರಿಗೆ ಎಷ್ಟು ಬೇಜಾರಾಗುತ್ತೆ ಪಾಪ. ಸ್ಕೂಲ್ ಮಕ್ಕಳು ಟ್ರಾಫಿಕ್ಗಳಲ್ಲಿ ಸಿಗಾಕೋಬೇಕು ಅಂದರೆ ಅವ್ರುಗಳಿಗೆ ಎಷ್ಟು ಬೇಜಾರಾಗ್ಬೇಡ. ಇಲ್ಲೆಲ್ಲ ಸ್ವಲ್ಪ ಫ್ರೀ ಇದೆ, ಮೇ ಬಿ ಅದೊಂದು ಸ್ಟ್ರೆಚ್. ಇದಕ್ಕೊಂದು ಹೆಸರಿದೆ ಆ್ಯಕ್ಚುಲಿ, ಫ್ಯಾಂಟಮ್ ಟ್ರಾಫಿಕ್ ಅಂತ. ರಿಯಲ್ ಆಗಿ ಟ್ರಾಫಿಕ್ ಜಾಮ್ ಆಗೋದಕ್ಕೇನು ಕಾರಣನೇ ಇರೋದಿಲ್ಲ. ಮೇ ಬಿ ಅಫ್ಕೋರ್ಸ್ ಇಟ್ ಇಸ್ ನಾಟ್, ಇವಾಗ ಇದು ಅಪ್ಲಿಕಬಲ್ ಅಲ್ಲ, ಯಾಕಂದರೆ ಅರ್ಧ ಟ್ರಾಫಿಕ್ಕು ಈ ಕಡೆ ಲೆಫ್ಟ್ಗೆ ಹೋಗೋರೆಲ್ಲ ರೋಡ್ ಸ್ವಲ್ಪ ಬ್ಲಾಕ್ ಮಾಡಿಕೊಂಡು ಆ ಟ್ರಾಫಿಕಲ್ಲಿ ರಿಫ್ಲೆಕ್ಟ್ ಆಗಿರ್ಬೋದು. ಬಟ್ ಅದರ್ವೈಸ್ ಫ್ಯಾಂಟಮ್ ಟ್ರಾಫಿಕ್ ಅಂತ ಇರುತ್ತೆ. ಸೊ ಕ್ಲಿಯರ್ ರೋಡ್ ಇರುತ್ತೆ, ಎಲ್ಲ ಗಾಡಿಗಳು ಒಂದೇ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಇರೋದಿಲ್ಲ. ಮಧ್ಯ ಏನಾದ್ರು ಅಡ್ಡ ಬಂತು ಅಥವಾ ಇನ್ನೇನೋ ಆಗಿ ಒಂದು ರೋ ಆಫ್ ವೆಹಿಕಲ್ಸು ಬ್ರೇಕ್ ಹಾಕ್ತು ಅಂತ ಇಟ್ಕೊಳ್ಳಿ, ಅದರಿಂದ ಬರೋ ಪ್ರತಿಯೊಂದು ವೆಹಿಕಲ್ಲು ಬ್ರೇಕ್ ಆಗುತ್ತೆ. ಅಲ್ಲಿ ಮೆಜೆಸ್ಟಿಕ್ ಆಂಜನೇಯ ಅಂದರೆ ಐ ಮೆಂಟ್ ಏರಿಯಾ ಮೆಜೆಸ್ಟಿಕ್ ಅಲ್ಲ, ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿರೋ ಆಂಜನೇಯ. ಇದೇನೋ ಹೊಡ್ಕೊತಕ್ಕಲ್ಲ, ಹೆಲ್ಮೆಟ್ ಕ್ಲಿಪ್ ಅನ್ಸುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಇದೆ, ಟಕ್ ಇನ್ ಮಾಡಬೇಕು. ರಾಯಲ್ ಓಕ್ ಲೆಫ್ಟ್ ಹೋಗ್ಬೇಕಿತ್ತ, ಖಾಲಿ ಇದೆ ಎಲ್ಲ ರೋಡು. ಲೆಫ್ಟಲ್ಲಿ ಸುಮ್ಮನೆ ರೈಟಿಗೆ ಬಂದೆ. ಲೆಫ್ಟಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ಬಿಡ್ಬೋದಾಗಿತ್ತು. ಗೂಗಲ್ಗೆ ಏನಾದರೂ ನಿಜವಾದ ಮನುಷ್ಯರ ಥರ ಮಾತು ಬರೋ ಥರ ಇದ್ದರೆ ಅದು ಹೇಳಿದ ರೂಟಿಂದ ಡಿವೇಟ್ ಆಗಿ ಬೇರೆ ರೂಟಲ್ಲಿ ಹೋದರೆ ಇಟ್ ವುಡ್ ಸೇ, ನಾನು ಹೇಳಿದೆ ತಾನೆ ಸ್ಟ್ರೈಟ್ ಹೋಗು ಅಂತ, ನಾನು ಹೇಳಿದೆ ತಾನೆ ಲೆಫ್ಟ್ ಹೋಗು ಅಂತ. ಮಜಾ ಬರುತ್ತೆ. ಹಾಗಾಗಿ ಲೆಫ್ಟ್ ತೊಗೊಂಡು ಹೋಗೋಣ, ನೋಡೋಣ. ಸ್ಟ್ರೈಟ್ 32 minutes ತೋರಿಸ್ತಾ ಇದೆ. ವಾಟ್ ಹ್ಯಾಪನ್ಸ್ ಇಫ್ ಯು ಟೇಕ್ ಅ ಲೆಫ್ಟ್ ಹಿಯರ್? ಇಸ್ ಇಟ್ ಅ ಗುಡ್ ಡಿಸಿಷನ್? ನಾವೆಲ್ಲರೂ ಫ್ರೈಡ್ ರೈಸ್ ತಿಂತೀವಿ. ಶಿಜ್ವಾನ್ ಫ್ರೈಡ್ ರೈಸ್. ಶಿಜ್ವಾನ್ ಸ್ಪೆಲ್ಲಿಂಗ್ ಗೆಸ್ ಮಾಡಿ ನೋಡೋಣ. ನಾನು ಫಸ್ಟ್ ಟೈಮ್ ನೋಡಿದಾಗ ಮೈಂಡ್ ಬ್ಲಾಕ್ ಆಗೋಯಿತು. ಒರಿಜಿನಲ್ ಶಿಜ್ವಾನ್ ಸ್ಪೆಲ್ಲಿಂಗು ಡಿಫ್ರೆಂಟ್ ಆಗಿದೆ. ಈ ಹೆಲ್ಮೆಟ್ ಸ್ವಲ್ಪ ಟೈಟು ಗುರು. 29 minutes ತೋರಿಸ್ತಿದೆ. ಲುಕ್ಸ್ ಲೈಕ್ ಅ ಗುಡ್ ಡಿಸಿಷನ್. ಸ್ಟಿಕ್ ಸೆಂಟರ್, ಹಳೆ ಆಫೀಸು. ಹುಡುಗರಾದರೂ ಕಾಣಿಸ್ತಾರೋ
ಯಾರು ಇಲ್ಲ. ಎಷ್ಟು ಲೆಫ್ಟ್ ಹೋಗೋಣ ಅಂದ್ಕೊಂಡ್ರು ಆಟೋದವರು ಲೆಫ್ಟಿಗೆ ಬರ್ತಿದ್ದಾರೆ. ಹೆಲ್ಮೆಟ್ ಇಲ್ಲ ಅಂತ ಹಿಡ್ದಿರೋದು ಅನಿಸುತ್ತೆ. ಟ್ರಾಫಿಕ್ ವರ್ಸನ್ ಆಗ್ತಾನೇ ಇದೆಪ್ಪ. ಈ ಕಲ್ಟ್ ಫಿಟ್ಟು ಶುಗರ್ ಫಿಟ್ಟುದೂ ಸ್ಟೋರಿ ಚೆನ್ನಾಗಿರುತ್ತೆ. ಐ ಥಿಂಕ್ ಫ್ಲಿಪ್ಕಾರ್ಟ್ ಅವ್ರದ್ದೇ ಇದು. ಓದಿ ತುಂಬ ದಿನ ಆಗೋಯ್ತು. ಸೊ ಇಫ್ ಐ ಆಮ್ ರಾಂಗ್ ಡ್ಯೂರಿಂಗ್ ಎಡಿಟಿಂಗ್ ಕರೆಕ್ಟ್ ಮಾಡ್ತೀನಿ. ಸೊ ಈ ಫ್ಲಿಪ್ಕಾರ್ಟಿಂದ ಎಕ್ಸಿಟ್ ಆದವರು ಏನು ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಒನ್ ಆಫ್ ದೆಮ್ ಸ್ಟಾರ್ಟೆಡ್ ಕಲ್ಟ್ ಆ್ಯಂಡ್ ಇನ್ನೊಬ್ಬರು ಇನ್ನೂ ಸ್ಟಾರ್ಟ್ ಮಾಡಿದ್ರಪ್ಪ. ಅದಾದಮೇಲೆ ದೇ ಸ್ಟಾರ್ಟೆಡ್ ದಟ್ ಎಂಟೈರ್ ಟ್ರಯಾಂಗಲ್. ಅಂದರೆ ಕಲ್ಟ್ ಫಿಟ್ ವಾಸ್ ಫಾರ್ ಎಕ್ಸಸೈಸ್, ಆಮೇಲೆ ಫುಡ್ಗೂ ಹೇಳಿದ್ರು, ಫುಡ್ಡಲ್ಲಿ ಈಟ್ ಫಿಟ್ ಅಂತ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ಈವನ್ ಹೆಲ್ತು ಮಾಡಿದ್ರು, ಕ್ಯೂರ್ ಫಿಟ್ ಅಂತ. ಸೊ ಫುಡ್ಡು, ಹೆಲ್ತು, ಎಕ್ಸಸೈಸ್, ಅದು ಫುಲ್ ಸರ್ಕಲ್ ಮುಗಿಸಿದ್ರಪ್ಪ. ಸೊ ಮೋಸ್ಟ್ ಲೈಕ್ಲಿ ಹೆವಿಲಿ ಪ್ರಾಫಿಟಬಲ್. ಫೋರ್ ಸ್ಟಾರ್ ಸೈಕಲ್ ತೊಳಿತಾ ಇದ್ದಾನೆ. ಮೋಸ್ಟ್ ಲೈಕ್ಲಿ ಎಲೆಕ್ಟ್ರಿಕ್ ಸೈಕಲ್ ಅನಿಸುತ್ತೆ. ಚಿಕ್ಕವಾಗ ನನ್ನ ಹತ್ರ ಟಾಪ್ ಗೇರ್ ಸೈಕಲ್ ಇತ್ತು, ಹರ್ಕ್ಯುಲಸ್ ಟಾಪ್ ಗೇರ್. ಆವಾಗಲೇ ಇಟ್ ವಾಸ್ ಅರೌಂಡ್ 2600 2700, ಮೇ ಬಿ 98 2000 ಇರಬೇಕು. 90s ಇಲ್ಲ, 2000s ಇರಬೇಕು. ವಿ ವರ್ ಲೈಕ್ ಬಿಲೋ ಮಿಡಲ್ ಕ್ಲಾಸ್, ಅರೌಂಡ್ ಮಿಡಲ್ ಕ್ಲಾಸ್. ಆವಾಗಲೇ ವಿತೌಟ್ ಥಿಂಕಿಂಗ್ ಅಪ್ಪ ಕೊಡಿಸಿದ್ರು ಸೈಕಲ್. ಯಾ, ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಐ ಹ್ಯಾವ್ ಟುವರ್ಡ್ಸ್ ಪೇರೆಂಟ್ಸ್. ವಿತೌಟ್ ಹೆಲ್ಮೆಟ್ ಸ್ಟಾರ್ಟ್ ಆಯಿತು. ಕೌಂಟ್ ಮಾಡೋಕ್ಕೆ ಪೇಷನ್ಸ್ ಇಲ್ಲ ಬ್ರೋ. ಆಯಿತು, ಬೆಳಗ್ಗೆ ಕೌಂಟ್ ಮಾಡಿದ್ದೀನಿ, ಸಾಕು. ಸೊ ನಮಗೆ ಮಿನಿಮಮ್ ವರ್ಕ್ ಅವರ್ಸ್ ಅಂತ ಇಲ್ಲ ಆಫೀಸಲ್ಲಿ. ಅಂದರೆ ಆಫೀಸಿಗೆ ಬಂದರೆ ಇಷ್ಟು ಅವರ್ ಇರಲೇಬೇಕು ಅಂತ ರೂಲ್ ಇಲ್ಲ ಸದ್ಯಕ್ಕೆ. ಬಟ್ ಕೆಲಸ ಮುಗಿಸ್ಬಿಡ್ಬೇಕು. ಕೆಲಸ ಬೇಗ ಆದರೆ ವಿ ಆರ್ ಫ್ರೀ ಟು ಗೋ ಹೋಮ್. ಆಲ್ಸೋ ಕಾಲ್ಸ್ ಇರಬೇಕಾದ್ರೆ ಮನೆಗೆ ಹೋಗಿ ಅಟೆಂಡ್ ಮಾಡ್ಬೋದು. ನಮ್ಮ ಕಂಪನಿ ಒನ್ ಆಫ್ ದ ಫಸ್ಟ್ ಕಂಪನೀಸ್ ದಟ್ ಕಾಲ್ಡ್ ಪೀಪಲ್ ಬ್ಯಾಕ್ ಟು ಆಫೀಸ್. ವರ್ಕ್ ಫ್ರಮ್ ಆಫೀಸ್ ವಾಪಸ್ ಮ್ಯಾಂಡೇಟ್ ಮಾಡಿರೋದ್ರಲ್ಲಿ ನಾವು ಒನ್ ಆಫ್ ದ ಫಸ್ಟ್ ಕಂಪನೀಸ್ ನಮ್ಮ ಕಂಪನಿ. ಸೊ ಅವ್ರ ಪಾಲಿಸಿ ಆ್ಯಂಡ್ ಅವ್ರ ಬಿಲೀಫ್ ಸಿಸ್ಟಮಲ್ಲಿ ದೇ ಬಿಲೀವ್ ದಟ್ ಮೋರ್ ವರ್ಕ್ ಹ್ಯಾಪನ್ಸ್ ಥ್ರೂ ಕೊಲಾಬರೇಷನ್ ಇನ್ ಪರ್ಸನ್. ಸೊ ನಾವು ಆಫೀಸಿಗೆ ಹೋಗಿ ಟೀಮ್ಸ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಕೊಲಾಬ್ರೇಟ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳಿ ಅಂತ ದಟ್ಸ್ ವಾಟ್ ದೇ ಬಿಲೀವ್ ಇನ್. ಸೊ 4 days ಕಂಪಲ್ಸರಿ ವರ್ಕ್ ಫ್ರಮ್ ಆಫೀಸ್, 1 day ಆಪ್ಷನಲ್ ರಿಮೋಟ್ ಇದೆ. ಈಗ ಸದ್ಯಕ್ಕೆ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ಸ್ವಲ್ಪ ಟೀಮ್ ಜೊತೆ ಅಲೈನ್ ಮಾಡಿಕೊಂಡು ರಿಮೋಟ್ ಅವೈಲ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಸರಿ ಕಂಟಿನ್ಯೂಸ್ ಆಗಿ ಗೂಗಲ್ನ ಅಪೋಸ್ ಮಾಡ್ಕೊಂಡು ಬಂದಿದ್ದೀನಿ. ದಿಸ್ ಟೈಮ್ ಐ ವಿಲ್ ಟ್ರೈ ಆ್ಯಂಡ್ ಫಾಲೋ ಗೂಗಲ್ ಆ್ಯಂಡ್ ಸಿ. ಸಿಟಿ ಆಫ್ ಲೇಕ್ಸು, ಗಾರ್ಡನ್ ಸಿಟಿ ಅಂತೆಲ್ಲ ಹೇಳ್ತೀವಲ್ಲ, ಅದೇ ಥರ ಸಿಟಿ ಆಫ್ ಮಸಾಲ ಪೂರಿ ಅಂತ ಹೇಳಬೇಕು ಬೆಂಗಳೂರಿಗೆ. ಎಷ್ಟು ಮಸಾಲ ಪೂರಿ ಗಾಡಿ ಇರುತ್ತೆ, ಎಲ್ರಿಗೂ ಆಗುತ್ತೆ ಸೇಲ್. ಇವ್ರಿಗಾಗತ್ತೆ, ಇವ್ರಿಗಾಗಲ್ಲ ಅನ್ನೋದು ಇಲ್ಲವೇ ಇಲ್ಲ. ವಾಟ್ಸಪ್ಪಲ್ಲಿ ನಮ್ಮದೊಂದು ಚಾನಲ್ ಇದೆ. ವೀಡಿಯೋ ಪೋಸ್ಟ್ ಮಾಡ್ತಿದ್ದಂಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಜಾಯ್ನ್ ಆಗಿ. ಹೀಗೆ ಇಂಟ್ರೆಸ್ಟಿಂಗ್ ಫೋಟೋಸ್ ಏನಾದರೂ ಇದ್ದರೆ, ದಾರಿಯಲ್ಲಿ ಹೋಗ್ತಾ ಏನಾದರೂ ಕಾಣಿಸಿದ್ರೆ ಅದರಲ್ಲಿ ಪೋಸ್ಟ್ ಮಾಡ್ತೀನಿ. ಹೆಲ್ಮೆಟ್ ಹಾಕ್ಕೋಬೇಕು, ಹೆಲ್ಮೆಟ್ ಹಾಕ್ಕೋಬೇಕು, ಹೆಲ್ಮೆಟ್ ಹಾಕ್ಕೋಬೇಕು. ಫೆಲೋ ಬ್ಲಾಗರ್ ಕ್ರೇಜಿ ಅಲ್ಲ ಇದೇ ನೋಡಿ. ಡೋಂಟ್ ನೀಡ್ ಟು ಹ್ಯಾವ್ ಪ್ರಾಪರ್ ಗೇರ್ ಟು ಸ್ಟಾರ್ಟ್ ಸಮಥಿಂಗ್ ಅನ್ನೋದಕ್ಕೆ ಮೊಬೈಲ್ ಹಾಕ್ಕೊಂಡು ಹೋಗ್ಬಿಡ್ತಿದ್ದಾರೆ ಬ್ಲಾಗ್ ಮಾಡಿಕೊಂಡು. ಸೊ ಕೂಲ್. ಐ ವಿಲ್ ಟ್ರೈ ಟು ಎಡಿಟ್ ದಟ್. ಏನಿಲ್ಲ, ಮಧ್ಯ ಹುಡುಗಿರು ಒಂದು ಕಡೆ ಸೇರಿದ್ರು. ಮೇ ಬಿ ಯಾರೋ ಹುಡುಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡೋಣ ಅನ್ಕೋತಿದ್ದು ನಾನು. ವೀಡಿಯೋನ ಎಡಿಟ್ ಮಾಡಿಬಿಡೋಣ ಅಂತ. ಮಕ್ಕಳನ್ನೆಲ್ಲ ನಮ್ಮ ವೀಡಿಯೋಲಿ ತೋರಿಸ್ಬಿಟ್ಟು ಯಾಕಲ್ವ, ಬೇಡ. ಇಷ್ಟು ಚಿಕ್ಕ ವಯಸ್ಸಿಗೆ ಐ ಥಿಂಕ್ ದೇ ವರ್ ಲೈಕ್ 7th or 8th ಸ್ಟ್ಯಾಂಡರ್ಡ್.
ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಇರಬಾರ್ದಪ್ಪ. ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು, ರಿಲೇಷನ್ಶಿಪ್ಪು ಅವೆಲ್ಲ ಏನು ಅಂತಲೇ ಗೊತ್ತಿರಲ್ಲ. ಸುಮ್ಮನೆ ಮೂವಿ ನೋಡಿ ಇನ್ಫ್ಲುಯೆನ್ಸ್ ಆಗಿ ದೇ ಗೆಟ್ ಇನ್ ಟು ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್. ನನ್ನ ಪರ್ಸ್ನಲ್ ಒಪಿನಿಯನು ಥಿಂಕ್ ಆ ಏಜಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಜಾಲಿಯಾಗಿರಬೇಕು. ರಿಲೇಷನ್ಶಿಪ್ಪು, ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡ್ ಅಂದ್ಕೊಂಡು ಓಡಾಡಬಾರ್ದು. ನಾಟ್ ಇವನ್ ಬ್ರಿಂಗಿಂಗ್ ಕಲ್ಚರ್ ಆರ್ ಎನಿಥಿಂಗ್ ಹಿಯರ್. ಐ ಆಮ್ ಜಸ್ಟ್ ಸೇಯಿಂಗ್ ಡೋಂಟ್ ಕಾಂಪ್ಲಿಕೇಟ್ ಯುವರ್ ಲೈಫ್. ಇಷ್ಟು ದೊಡ್ಡ ಬಸ್ಸು, ಲಾರಿ ಇಷ್ಟು ಚಿಕ್ಕ ರೋಡಲ್ಲಿ ಬಂದರೆ ಯಾರಿಗೆ ಹೇಳೋಣ ಪ್ರಾಬ್ಲಮ್ಮು, ಟ್ರಾಫಿಕ್ ಜಾಮ್ಗೆ ಇಲ್ಲ ಮುಲಾಮು. ಅಯ್ಯೋ 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 ಅಯ್ಯೋ. ಮಿರರ್ ಇದ್ದರೆ ಹಿಂಗೆ ನೋಡಿ ಸೈಡಿಗೆ ಹೋಗೋ ಕೆಲಸ ಇರೋಲ್ಲ. ಮಿರರ್ ಇಲ್ಲ ಅಂದ್ರೇ ಈ ಥರ ಎಲ್ಲ ಸರ್ಕಸ್ ಮಾಡಬೇಕಾಗುತ್ತೆ ಅಲ್ವಾ? ಯಾರಾದರೂ ಬರ್ತಾಯಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಹಿಂಗೆ ಫುಲ್ ತಿರುಗಿ ನೋಡಿ ಹೋಗಬೇಕು. ಮಿರರ್ ಇದ್ರೆ ಆರಾಮಾಗಿ ಹಿಂಗೆ ಮಿರರಲ್ಲಿ ನೋಡೋದು ಹೋಗೋದು. ಮಿರರ್ ಈಸ್ ಅ ಕನ್ವೀನಿಯನ್ಸ್. ಯಾಕೆ ಮಿರರ್ ತೆಗೆದುಬಿಟ್ಟು ಓಡಿಸ್ತಾರ ಗೊತ್ತಾಗಲ್ಲ. ಪ್ಲಸ್ ನಮ್ಮ ಗಾಡಿಗಳೋಗೋ ಸಿಟಿಯಲ್ಲಿ ಗಾಡಿಗಳೋಗೋ ಸ್ಪೀಡು ಈಸ್ ಅರೌಂಡ್ 40 ಕಿಲೋಮೀಟರ್ಸ್, 40 to 50. ಆ ಸ್ಪೀಡಲ್ಲಿ ಏನು ಏರೋಡೈನಮಿಕ್ಸು ಹೆಲ್ಪ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲಪ್ಪ. ಮಿರರ್ ಇಲ್ಲ. ಆಲ್ಸೋ ಹಿಂದೆ ತಿರುಗಿ ಮುಂದೆ ನೋಡೋಷ್ಟರಲ್ಲಿ ಎನಿಥಿಂಗ್ ಕೂಡ ಹ್ಯಾಪನ್, ಏನು ಬೇಕಾದ್ರೆ ಆಗ್ಬೋದು. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಮಿರರ್ ಇರೋದು. ಹೆಲ್ಮೆಟು ಮೊಣ್ಕೈಗೆ ಹಾಕ್ಕೊಳ್ಳೋರನ್ನ ನೋಡಿದ್ರೆ ಒಂದು ಜೋಕ್ ನೆನಪಾಗುತ್ತೆ. ಹೆಲ್ಮೆಟು ತಲೆನ ಕಾಪಾಡೋಕ್ಕಂತೆ, ತಲೆ ಎಲ್ಲಿದ್ರೆ ಅಲ್ಲಿ ಹಾಕ್ಕೋಬೇಕಂತೆ. ಸೊ ಹೆಲ್ಮೆಟ್ ಮೊಣ್ಕೈಗೆ ಹಾಕ್ಕೊಂಡ್ರೆ ತಲೆ ಎಲ್ಲಿದೆ ಅಂತ ಹೋಗೋ ಡಾಕ್ಟರು ಮಂತ್ಲಿ ಒನ್ಸ್ ನಾನು ಹೋಗಿ ಬರಬೇಕು. ಹೋಗಿಲ್ಲ ಅಂದರೆ ಗಂಟ್ಲು ಕೋಆಪ್ರೇಟ್ ಮಾಡ್ತಿಲ್ಲ ಈ ನಡುವೆ. ಹೋಗಬೇಕು, ಮೆಡಿಸಿನ್ ತೊಗೋಬೇಕು, ಸರಿ ಹೋಗುತ್ತೆ. ಮತ್ತೆ ಒಂದು ತಿಂಗಳು ಬಿಟ್ಕೊಂಡು ಮತ್ತೆ ಆ ಇನ್ಫೆಕ್ಷನು ಈ ಇನ್ಫೆಕ್ಷನ್ನು. ಈ ವ್ಲಾಗಿಂಗಿಂದ ಬೈಕ್ ಸ್ಟಾಪ್ ಮಾಡೋದು ಈಸ್ ಬಿಕಮ್ ವೆರಿ ಡಿಫಿಕಲ್ಟ್. ಐ ವಿಲ್ ಟ್ರೈ ಮೈ ಬೆಸ್ಟ್ ನಾಟ್ ಟು ರಿಮೂವ್ ಕ್ಯಾಮ್ರಾನು ಫ್ರಮ್ ದ ಹೆಲ್ಮೆಟ್. ಗಾಡಿ ಕೆಸರಲ್ಲಿ ಇಳಿತಲ್ಲ, ಫುಲ್ಲು ಗಬ್ಬೆದೋಗ್ಬಿಟ್ಟಿದೆ. ವಾಶ್ ಮಾಡೋಕ್ಕೆ ಬರ್ತಾರೆ, ಬಟ್ ಸ್ಟಿಲ್ ಇಷ್ಟು ದಿನ ಯಾವತ್ತೂ ಆಗಿರಲಿಲ್ಲ. ಐ ಥಿಂಕ್ ಫಸ್ಟ್ ಆಫ್ ರೋಡ್. ಇಲ್ಲೊಂದು ಕಡೆ ವಡಾಪಾವ್ ಸಖತ್ತಾಗಿರುತ್ತೆ. ಶಾಪ್ ಕ್ರಾಸ್ ಆಯಿತು ಅನಿಸುತ್ತೆ. ಅದು ಚಿಕ್ಕ ಅಂಗಡಿ, ಬೆಟ್ಕೆ ಅಂಗಡಿ ಟೈಪು, ಬಟ್ ಒಳ್ಳೆ ವಡಾಪಾವ್. ಈ ಏರಿಯಾನು ಹೆವಿ ಡೆವಲಪ್ ಆಗೋಯಿತು. ಒಂದು ಕಾಲದಲ್ಲಿ ಏನಾದರೂ ತಿನ್ನಬೇಕಂದ್ರೆ ಮೀನಾಕ್ಷಿ ಮಾಲ್ಗೆ ಹೋಗ್ಬೇಕಾಗಿತ್ತು, ಬಿಟ್ಟರೆ ಇನ್ನೇನು ಸಿಗ್ತಾನೆ ಇರಲಿಲ್ಲ ದಾರೀಲಿ. ಈಗ ಎಷ್ಟು ಹೋಟೆಲ್ಗಳು ಎಷ್ಟು ಇವಾಗ್ಬಿಟ್ಟಿದೆ ಅಂದರೆ ಯು ಹ್ಯಾವ್ ವೇ ಟು ಮೆನಿ ಥಿಂಗ್ಸ್ ಟು ಚೂಸ್ ಫ್ರಮ್ ನೌ ಡೇಸ್ ಟು ಹ್ಯಾವ್ ಫುಡ್ ಆರ್ ಎನಿಥಿಂಗ್. ಇತ್ತಾ ಇದ್ದಾರೆ. ನಾನು ಅದಕ್ಕೆ ಹೆಲ್ಮೆಟ್ ಒಂದು ಹಾಕಿದ್ರೆ, ಹೆಲ್ಮೆಟ್ ಒಂದು ಹಾಕ್ಕೊಂಡ್ರೆ ತುಂಬ ಬೆನಿಫಿಟ್. ಏನು ಅಂದರೆ ಮೇನ್ ಥಿಂಗ್ ಸೇಫ್ಟಿ, ಸೆಕೆಂಡ್ ಥಿಂಗ್ ಅನ್ನೆಸೆಸರಿ ಸ್ಟಾಪ್ ಬೈ ಪೊಲೀಸ್. ಅದರದ್ದು ಫೈನ್ ಈಸ್ 500 rupees. ಆ 500 rupeesಗೆ ಇನ್ನೊಂದು 500 rupees ಸೇರಿಸ್ಕೊಂಡ್ರೆ ಒಳ್ಳೆ ಹೆಲ್ಮೆಟ್ ಬರುತ್ತೆ. ಸುಮ್ಮನೆ ಯಾಕೆ ಫೈನ್ ಕಟ್ತೀರ? ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಸಿಗೋಣ ಇನ್ನೊಂದು ವೀಡಿಯೋಲಿ. ನಾಳೆ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಓಕೆ ಬಾಯ್.